ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಶ್ರೇಯಸ್ ವಿತ್ ಶಿವ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಶಿವ ಜವಳಗಿ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಸೊ ಇವತ್ತಿನ ಕ್ಲಾಸಲ್ಲಿ ನಾನು ನಂಬರ್ ಸಿಸ್ಟಮ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಇಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವಾಗ ನಂಬರ್ ಸಿಸ್ಟಮ್ ಅಂದ್ರೆ ಏನು ಅಂತ ಡಿಸ್ಕಷನ್ ಮಾಡೋಣ. ಓಕೆ, ಸೊ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಅಲ್ಲಿ ಕಲಿಯುವಂತ ನಂಬರ್ ಸಿಸ್ಟಮ್ ಬೇರೆ, ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಕಲಿಯತಕ್ಕಂತ ನಂಬರ್ ಸಿಸ್ಟಮ್ ಬೇರೆ. ಸೊ ಇನ್ ನಂಬರ್ ಸಿಸ್ಟಮ್ ದೇರ್ ಆರ್ ಟೂ ಟೈಪ್ಸ್ ಆಫ್ ನಂಬರ್ ಸಿಸ್ಟಮ್. ಫಸ್ಟ್ ಒನ್ positional number system, second one non-positional number system. Positional number system and non-positional number system. So second one first ಯಾವ್ದಪ್ಪ ಅಂದ್ರೆ non-positional number system ಅಂದ್ರೆ ಏನು? What do you mean by non-positional number system? So in non-positional number system, they are used different types of symbols to represent the number. They are used different types of symbols to represent the numbers. Okay, so they are used different types of symbols to represent the numbers, but it is very difficult to identify it's a number or character or sentence. Okay, so for example ಇವಾಗ ನೋಡ್ರಿ ಏನಪ್ಪಾ ಅಂದ್ರೆ ರೋಮನ್ ನಂಬರ್ಸ್. ಎಕ್ಸಾಂಪಲ್ ಯಾವ್ದಪ್ಪ ಅಂದ್ರೆ ರೋಮನ್ ನಂಬರ್ಸ್. ಸೊ ನಾವು ರೋಮನ್ ನಂಬರ್ ಅಲ್ಲಿ ಇವಾಗ I means 1, then V means 5, X means 10, D means I think 500. ಓಕೆನಾ? ಇವಾಗ ಸೊ DIV ಅಂದ್ರೆ ಏನು? ಆಸ್ ಪರ್ ರೋಮನ್ ನಂಬರ್ಸ್ 504. ಆಸ್ ಪರ್ ರೋಮನ್ ನಂಬರ್ಸ್ DIV means 504, ಬಟ್ ಐ ಕನ್ಸಿಡರ್ ಇಟ್ ಈಸ್ ಎ ಡಿವಿಷನ್ ಶಾರ್ಟ್ ಫಾರ್ಮ್. ಸೊ ಡಿವಿಷನ್ ಅನ್ನ ನಾವು DIV ಅಂತಾನು ಕನ್ಸಿಡರ್ ಮಾಡ್ತೇವೆ. ಓಕೆ, ಸೊ ಇವಾಗ ಇದು ಡಿವಿಷನ್ ಅಥವಾ ನಂಬರ್, ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಐಡೆಂಟಿಫೈ. ಓಕೆ, that is called non-positional number system. Then in positional number system there are 4 different types of positional number systems. So there are 4 different types of positional number system. So they are first one binary number system. Binary number system. Second one octal number system. Third one hexadecimal number system. The next one decimal number system. So in positional number system there are 4 different types of positional number system. There are 4 different types of positional number system: binary number system, octal number system, hexadecimal number system and decimal number system. ಸರ್ ಇಲ್ಲಿ 4 ನಂಬರ್ ಸಿಸ್ಟಮ್ ಅನ್ನ ಯಾಕೆ ಇಂಟ್ರೊಡ್ಯೂಸ್ ಮಾಡಿದ್ರೆ ಇವಾಗ ನೋಡ್ರಿ. ಸೊ ಬೈನರಿ ನಂಬರ್ ಸಿಸ್ಟಮ್ ಅಂದ್ರೆ ಏನಪ್ಪ? ಇಟ್ ಕನ್ಸಿಸ್ಟ್ ಆಫ್ ಓನ್ಲಿ 2 ಡಿಜಿಟ್ಸ್, ದಟ್ ಈಸ್ 0 and 1. So the binary number system consists of only 2 numbers, that is 0 and 1. Okay, so 0 1 ಅಂತ ಯಾಕಂದ್ರೆ because the computer can understand only zeros and ones. ಇವಾಗ ನೀವು ಏನ ಕೀಬೋರ್ಡ್ ಅಲ್ಲಿ ಅಥವಾ ಮೌಸ್ ಅಲ್ಲಿ ಕೀಬೋರ್ಡ್ ಅಲ್ಲಿ ಏನ ಟೈಪ್ ಮಾಡಿದ್ರು ಇನ್ಪುಟ್ ಡಿವೈಸ್ ಏನ್ ಮಾಡ್ತದೆ? ಇಟ್ ಇಸ್ ಯೂಸ್ ಟು ಕನ್ವರ್ಟ್ ಇಂಟು ಹ್ಯೂಮನ್ ಅಂಡರ್ಸ್ಟ್ಯಾಂಡೇಬಲ್ ಫಾರ್ಮ್ಯಾಟ್ ಇಂಟು ಮಷೀನ್ ಅಂಡರ್ಸ್ಟ್ಯಾಂಡೇಬಲ್ ಫಾರ್ಮ್ಯಾಟ್ ಇನ್ ದ ಫಾರ್ಮ್ ಆಫ್ ಬೈನರಿ. So it is a fundamental language of the computer because the computer can understand only zeros and 1. ಅದಕ್ಕೆ ನಮ್ ಬೈನರಿ ನಂಬರ್ ಸಿಸ್ಟಮ್ ಬೇಕು. ದೆನ್ ಆಕ್ಟಲ್ ನಂಬರ್ ಸಿಸ್ಟಮ್ ಮತ್ತೆ ಹೆಕ್ಸಾಡೆಸಿಮಲ್ ನಂಬರ್ ಸಿಸ್ಟಮ್ ಯಾಕಪ್ಪ ಅಂದ್ರೆ ಇವಾಗ ನಮ್ಮ ಮ್ಯಾಕ್ ಅಡ್ರೆಸ್, IP ಅಡ್ರೆಸ್ ಇವೆಲ್ಲ ಅಥವಾ ಬ್ಲೂಟೂತ್ ಅಡ್ರೆಸ್, ವೈಫೈ ಅಡ್ರೆಸ್ ಎಲ್ಲ ಯಾವ ಫಾರ್ಮ್ ಒಳಗೆ ಇರ್ತಾವ ಅಂದ್ರೆ ಹೆಕ್ಸಾಡೆಸಿಮಲ್ ಫಾರ್ಮ್ ಒಳಗೆ ಇರ್ತಾವ, ಮತ್ತೆ ಆಕ್ಟಲ್ ನಂಬರ್ ಸಿಸ್ಟಮ್ ಫಾರ್ಮ್ ಒಳಗೆ ಇರ್ತಾವ. ಇವೆರಡು ನಂಬರ್ ಸಿಸ್ಟಮ್ ಬೇಕು. ದೆನ್ ಡೆಸಿಮಲ್ ನಂಬರ್, ಇನ್ ಅವರ್ ಡೇ ಟು ಡೇ ಲೈಫ್ ವಿ ಆರ್ ಯೂಸಿಂಗ್ ಡೆಸಿಮಲ್ ನಂಬರ್ ಸಿಸ್ಟಮ್. ಓಕೆನಾ? ಇವಾಗ ನೋಡ್ರಿ, the octal number system consists of 8 numbers. It consists of 8 numbers means 0 to 7. The octal number system consists of 0 to 7. Then hexadecimal number system consists of 16 digits. It consists of 16 digit means 0 to 9 numbers, A to F characters.
0 to 9 numbers, A to F characters. Then decimal number system consists of 10. Okay, so the decimal number system consists of 10 digits, means 0 to 9 numbers. Okay, so decimal number system ಅನ್ನ ನಾವು ಡೇ ಟು ಡೇ ಲೈಫ್ ಒಳಗೆ ಆಲ್ರೆಡಿ ಯೂಸ್ ಮಾಡ್ತಾ ಇದೀವಿ, ಯಾಕಂದ್ರೆ 0 to 9 ನಾವು ಕಾಮನ್ ಆಗಿ ಯೂಸ್ ಮಾಡೇ ಮಾಡ್ತೀವಿ. ಓಕೆ, ಸೊ ದೀಸ್ ಆಲ್ ಆರ್ ಡಿಫರೆಂಟ್ ಟೈಪ್ಸ್ ಆಫ್ ನಂಬರ್ ಸಿಸ್ಟಮ್. ಇವಾಗ ನೋಡಿ 2, 8, 16, 10 ಇದಕ್ಕೆ ನಾವ್ ಏನಂತ ಕರಿತೀವಿ ಅಂದ್ರೆ ದಟ್ ಈಸ್ ಕಾಲ್ಡ್ ಬೇಸ್. That is called as what? Base. So base andre ಏನು? What do you mean by base? So base is also very very important in number system. Means the total number of digits present in any number system. Okay, so the total number of digits present in any number system, that is called base. So base is also called as radix, comma subscript or indices. So base is also called as radix, subscript or indices. Okay na? So what do I mean by base? The total number of digits present in any number system is called radix, base, subscript or indices. Okay, you are not. Binary number system base has to 2 because it consists of only 2 numbers, 0 and 1. Then the octal number system consists of 8 numbers, 0 to 7. Its base is 8. Hexadecimal number system consists of 16 digits, 0 to 9 numbers, A to F character. Its base is 16. Then decimal number system consists of 10 digits, 0 to 9. Its base is 10. Okay na? ಇವಾಗ ಫಾರ್ ಎಕ್ಸಾಂಪಲ್ ಪ್ರತಿಯೊಂದು ನಂಬರ್ ಅನ್ನು ನಾವು ಯಾವ ತರ ಕನ್ಸಿಡರ್ ಮಾಡ್ತೀವಿ ಅಂತ ನೋಡೋಣ ಬನ್ನಿ. ಇವಾಗ 225 base 10. So 225 base 10 ಈ ನಂಬರ್ ನ ಯಾವ ಬೇಸ್ ಮೇಲೆ ಕಂಡು ಹಿಡಿತೀವಿ ಅಂದ್ರೆ ಬೇಸ್ಡ್ ಆನ್ ಬೇಸ್ ಆರ್ಡರ್ ರಾಡಿಕ್ಸ್. ಓಕೆ, ಸೊ 10 ಐತೆ ಅಂದ್ರೆ ಇದು ಯಾವ ನಂಬರ್ ರೀ? ಡೆಸಿಮಲ್ ನಂಬರ್. A to C base 16 ಇದು ಯಾವ ನಂಬರ್? ಇವಾಗ ಹೆಕ್ಸಾಡೆಸಿಮಲ್ ನಂಬರ್, ಯಾಕಂದ್ರೆ ಇದು ಬೇಸ್ ಎಷ್ಟು 16 ಐತಿ. 1101 ಬೇಸ್ 8. ಸರ್ 1101 ಬರ್ದ್ರಿ, ಇವು ಬೈನರಿ ಒಳಗೆ ಅಷ್ಟ ಬರ್ತಾವನ್ರಿ? ಇಲ್ಲ, ಬೈನರಿ ಒಳಗ, ಆಕ್ಟಲ್ ಒಳಗ, ಹೆಕ್ಸಾಡೆಸಿಮಲ್ ಒಳಗ, ಡೆಸಿಮಲ್ ಒಳಗ ಎಲ್ಲದ್ರೊಳಗೂ ಬರ್ತಾವು. ಈ ನಂಬರ್ ನ ಯಾವ ಬೇಸ್ ಮೇಲೆ ಫೈಂಡ್ ಔಟ್ ಮಾಡ್ತೀವಿ ಅಂದ್ರೆ ಬೇಸ್ಡ್ ಆನ್ ಬೇಸ್. 8 ಐತೆ ಅಂದ್ರೆ ಇಟ್ ಇಸ್ ಎ ಆಕ್ಟಲ್ ನಂಬರ್. ಓಕೆ, 1101 ಬೇಸ್ 2 ಬರ್ತಂದ್ರೆ ಇವಾಗ ಇದು ಬೈನರಿ ನಂಬರ್, ಇದು ಆಕ್ಟಲ್ ನಂಬರ್. ಯಾಕಂದ್ರೆ ಎರಡು ಐಡೆಂಟಿಫೈ ನಾವು ಯಾವ್ದರಿಂದ ಮಾಡ್ತೀವಿ ಅಂದ್ರೆ ಬೇಸ್ಡ್ ಆನ್ ಬೇಸ್ ವ್ಯಾಲ್ಯೂ. ಓಕೆನಾ? ಸೊ ಈ ಬೇಸ್ ವ್ಯಾಲ್ಯೂನ ಯೂಸ್ ಮಾಡ್ಕೊಂಡು ಈ ನಂಬರ್ ಯಾವ್ದಂತ ನಾವ್ ಏನ್ ಮಾಡ್ತೀವಿ ಇವಾಗ ಐಡೆಂಟಿಫೈ ಮಾಡ್ತಾ ಇದೀವಿ. ಓಕೆ, ಗೊತ್ತಾಯ್ತಾ? ಸೊ ಫಾರ್ ಎಕ್ಸಾಂಪಲ್ ಇವಾಗ ನಾವು 4 ಎಕ್ಸಾಂಪಲ್ ಬರೀತೀನೋ ಅವ್ ಯಾವ ಅಂತ ಫೈಂಡ್ ಔಟ್ ಮಾಡಿ ನೀವು ಕಮೆಂಟ್ ಮಾಡ್ರಿ. ಓಕೆ, ಸೊ 228 ಬೇಸ್ 10, 054 ಬೇಸ್ 8, 32F ಬೇಸ್ 16, 129 ಬೇಸ್ 8. ಸೊ ಇವು 4 ಯಾವ ನಂಬರ್ ಅಂತ ಚೆಕ್ ಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ. ಸೊ ಇನ್ ನೆಕ್ಸ್ಟ್ ಕ್ಲಾಸ್ ವಿಲ್ ಡಿಸ್ಕಸ್ ಕನ್ವರ್ಷನ್ ಬಿಟ್ವೀನ್ ಒನ್ ನಂಬರ್ ಸಿಸ್ಟಮ್ ಟು ಅನದರ್ ನಂಬರ್ ಸಿಸ್ಟಮ್. ಓಕೆ, ಸೊ ಇನ್ನು ನಮ್ಮ ಚಾನಲ್ ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸ್ಟೇ ಟ್ಯೂನ್.